ನಮಸ್ತೆ, ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ. ನಗರಸಭೆಯಲ್ಲಿ ಈ ಖಾತಾ ಅಭಿಯಾನ. ನಗರಸಭೆ ವ್ಯಾಪ್ತಿಯ ಆಸ್ತಿಗಳಿಗೆ ಈ ಖಾತಾ ದಾಖಲೆ ಪಡೆಯಲು ಜನರಿಗೆ ಅವಕಾಶ. ಫಲಾನುಭವಿಗಳು ನೇರವಾಗಿ ನಗರಸಭೆಗೆ ಆಗಮಿಸಿ ಅರ್ಜಿ ಸಲ್ಲಿಸಿ. ಯಾರು ಕೂಡ ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ. ನಗರಸಭೆಯಲ್ಲಿ ಇಂದು ಈ ಖಾತಾ ಅಭಿಯಾನವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ನಗರಸಭೆ ಆಯುಕ್ತ ಮೋಹನ್ ಕುಮಾರ್ ಅವರು, ನಗರಸಭೆ ವ್ಯಾಪ್ತಿಯಲ್ಲಿರುವ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ಖಾತಾ ದಾಖಲೆ ಪಡೆಯಲು ಜನರಿಗೆ ಅವಕಾಶ ಕಲ್ಪಿಸಲಾಗಿದೆ. ನಗರದ ಜನರು ಈ ಖಾತೆ ದಾಖಲೆ ಪಡೆಯಲು ಅನುಕೂಲವಾಗಲೆಂದು ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಜೊತೆಗೆ ಫಲಾನುಭವಿಗಳು ನೇರವಾಗಿ ನಗರಸಭೆಗೆ ಆಗಮಿಸಿ ಅರ್ಜಿ ಸಲ್ಲಿಸಿ. ಯಾರೂ ಕೂಡ ಮಧ್ಯವರ್ತಿಗಳಿಗೆ ಬಲಿಯಾಗಬೇಡಿ. ಪ್ರತಿ ವಾರ್ಡ್ನ ಮನೆ ಮನೆಗೆ ಖುದ್ದು ನಗರಸಭೆ ಅಧಿಕಾರಿಗಳು ಭೇಟಿ ನೀಡಿ ದಾಖಲೆಗಳನ್ನು ಪಡೆದು ವಿಲೇವಾರಿ ಮಾಡುವ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್, ಫೋಕಸ್ ಟಿವಿ ಡಿಜಿಟಲ್, ಶಿಡ್ಲಘಟ್ಟ. ಕಟ್ಟಬೇಕಾಗುತ್ತೆ. ಮತ್ತು ಯಾರು ನೀರಿನ ಸಂಪರ್ಕ ತಗೊಂಡಿದ್ದಾರೋ ಅವರು ಸಹ ನೀರಿನ ಶುಲ್ಕವನ್ನು ಸಹ ಕಟ್ಟಿ ನಗರದ ಅಭಿವೃದ್ಧಿಗೆ ಸಹಕಾರ ಕೊಡಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡುತ್ತೇನೆ. ಈ ದಿನ ಏನು ಕಾರ್ಯಕ್ರಮದಲ್ಲಿ ಸುಮಾರು ಒಂದು 50ರಷ್ಟು ಫಲಾನುಭವಿಗಳಿಗೆ ನಾವು ಸಿದ್ಧಪಡಿಸಿ ಅವರಿಗೆ ವಿತರಣೆಯನ್ನು ಈ ದಿನ ನಾವು ಮಾನ್ಯ ಅಧ್ಯಕ್ಷರ ಮತ್ತು ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಅವರಿಗೆ ವಿತರಣೆ ನಾವು ಇಶ್ಯೂ ಮಾಡಿದ್ವಿ. ನಂತರ ದಿನನಿತ್ಯನೂ ಅರ್ಜಿಗಳು ಆಗ್ತಾ ಇರುತ್ತೆ. ಸೊ ಅದನ್ನು ಈಗ ಚಾಲನೆ ಕೊಟ್ಟಿದ್ದೀವಿ. ಮತ್ತು ವಾರ್ಡ್ ವೈಸು ಸಹ 31 ವಾರ್ಡ್ಗಳಿದ್ದಾವೆ ನಮ್ಮ ನಗರಸಭೆಯಲ್ಲಿ. ನಾವು ಸಹ ಮನೆ ಬಾಗಿಲಿಗೆ ಅವರಿಗೆ ರೀಚ್ ಮಾಡೋದಕ್ಕೆ ನಾವು ಈಗ ನಮ್ಮ ಸಿಬ್ಬಂದಿಗೇನು ನಾವು ಸೂಚನೆ ಕೊಟ್ಟಿದ್ದೇವೆ. ಏನು ಇಲ್ಲಿ ಖಾತೆ ಆಗಿದ ತಕ್ಷಣ ಅವ್ರು ಕಂದಾಯ ಕಟ್ಟಿದಾದ್ಮೇಲೆ ಅವ್ರ ವಾರ್ಡನೈಸ್ ಏನಿದೆಯೋ ಅವ್ರ ಆಸ್ತಿ ಮಾಲೀಕರಿಗೆ ನಾವೇ ಅವ್ರಿಗೆ ಇಲ್ಲಿ ಕಚೇರಿಗೂ ಇಲ್ಲಿ ಬರುವಂಥದ್ದು ಇದಿಲ್ಲ, ನಾವೇ ಮನೆ ಬಾಗಿಲಿಗೆ ಹೋಗಬೇಕು ಅಂತಲೂ ನಮ್ಮ ಸಿಬ್ಬಂದಿಗೆ ಹೇಳಿದ್ದೇನೆ. ಇಲ್ಲಿ ಬಂದು ಅವರ ಸಮಯನ ಇದು